ವಿಧಾನಸೌಧದಲ್ಲಿ ಸಿಎಂ ಹಾಗೂ ಸಚಿವರ ಮೀಟಿಂಗ್ ನಡೀತಾ ಇದೆ. ಡಿಸಿ, ಎಸ್ಪಿ, ಸಿಇಒ ಅದರ ಜೊತೆಗೆ ಡಿಎಸ್ಎಫ್ಗಳ ಜೊತೆ ಸಿಎಂ ಸಭೆ ಮಾಡಲಾಗ್ತಾ ಇದೆ. ರಾಜ್ಯ ಮಟ್ಟದ ಪ್ರಗತಿ ಪರಿಶೀಲನೆ ಕುರಿತು ಭಾರಿ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇವತ್ತೊಂದು ಹೈ ವೋಲ್ಟೇಜ್ ಮೀಟಿಂಗ್ ರಾಜ್ಯಾದ್ಯಂತ ಅಭಿಯಾನಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. 100 ದಿನಗಳ ಸಿಎಂ ಅಭಿಯಾನಕ್ಕೆ ನಿರ್ಧಾರ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಸಿಗ್ತಾ ಇದೆ. ಅದರಲ್ಲೂ ಕೂಡ ಭಾರತ್ ಜೋಡೋ ಸಂಘಗಳ ರಚನೆ ಕೂಡ ಮಾಡಲಾಗಿದೆ. ಅದರಲ್ಲೂ ಯಾವಾಗ ಡಿಕೆ ಶಿವಕುಮಾರ್ ಮೊದಲನೇದಾಗಿ ಸಿಎಂ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ಅದೇ ಒಂದು ದಿನದ ಸಂದರ್ಭದಲ್ಲಿ ಈ ರೀತಿಯಾಗಿ ಭಾರತ್ ಜೋಡೋ ಸಂಘ ಇರುತ್ತೆ ಅಂತ ಹೇಳಿ ಅವರು ಅವತ್ತೇ ಘೋಷಣೆ ಕೂಡ ಮಾಡಿದ್ರು. ವಿದ್ಯಾರ್ಥಿ ಬಸ್ ಪಾಸ್ ಇರ್ಬೋದು, ಅದರ ಜೊತೆಗೆ OC/CC ಉದ್ಯೋಗ ವಿನಿಮಯ ಇರ್ಬೋದು, ಕೇಂದ್ರಗಳ ಆರಂಭ, ಈ ಬಗ್ಗೆ ಅಭಿಯಾನ ನಡೆಸಲು ಈಗ ಸಭೆಯಲ್ಲಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗೆ ಇವತ್ತು ನಡೀತಾ ಇರುವಂತಹ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇದು. ವಿಧಾನಸೌಧದಲ್ಲಿ ಸಿಎಂ ಹಾಗೂ ಸಚಿವರ ಮಧ್ಯೆ ಒಂದು ಮೀಟಿಂಗ್ ನಡೀತಾ ಇದೆ. ಡಿಸಿ, ಎಸ್ಪಿ, ಸಿಇಒ, ಡಿಎಸ್ಎಫ್ ಗಳ ಜೊತೆ ಸಿಎಂ ಈಗ ಸಭೆ ಮಾಡ್ತಿದ್ದಾರಂತೆ. ರಾಜ್ಯ ಮಟ್ಟದ ಪ್ರಗತಿ ಪರಿಶೀಲನೆ ಕುರಿತು ಭಾರಿ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ರಾಜ್ಯಾದ್ಯಂತ ಅಭಿಯಾನವನ್ನ ಮಾಡಬೇಕು ಅಂತ ಹೇಳಿ ಈಗ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. 100 ದಿನಗಳ ಸಿಎಂ ಅಭಿಯಾನಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರಂತೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇವತ್ತು ನಡೆದಿರುವಂತಹ ಮೀಟಿಂಗ್ ಇದು. ಭಾರತ್ ಜೋಡೋ ಸಂಘಗಳ ರಚನೆ ಮಾಡಬೇಕು, ವಿದ್ಯಾರ್ಥಿ ಬಸ್ ಪಾಸ್ ಇರ್ಬೋದು, OC/CC ಉದ್ಯೋಗ ವಿನಿಮಯ ಇರ್ಬೋದು, ಕೇಂದ್ರಗಳ ಆರಂಭ ಆಗಬೇಕು. ಈ ಒಂದು ಕೇಂದ್ರಗಳ ಆರಂಭ ಆಗಬೇಕು ಅನ್ನೋದು ಕೂಡ ಸಿಎಂ ಅವರ ಒಂದು ಆಸೆ ಆಗಿತ್ತು. ಡಿಕೆ ಶಿವಕುಮಾರ್ ಯಾವಾಗ ಸಿಎಂ ಆಗಿದ್ರು ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಅನ್ನು ಕೂಡ ಘೋಷಣೆ ಮಾಡಿದ್ರು. ಅದರ ಜೊತೆಗೆ ಹೀಗೆ ಕೆಲವೊಂದು ಯೋಜನೆಗಳನ್ನು ಮುಂಬರುವಂಥ ದಿನಗಳಲ್ಲಿ ಜಾರಿಗೆ ತರಬೇಕು ಅನ್ನೋಂಥದ್ದು ಕೂಡ ಅವರ ಉದ್ದೇಶ ಆಗಿತ್ತು. ಈ ಬಗ್ಗೆ ಅಭಿಯಾನ ನಡೆಸಬೇಕು ಅಂತ ಹೇಳಿ ಈ ಸಭೆಯಲ್ಲಿ ಈಗ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗೆ ಪ್ರಗತಿ ಪರಿಶೀಲನಾ ಸಭೆ ಇಡಲಾಗಿತ್ತು. ಈ ಸಭೆಯಲ್ಲಿ KH ಮುನಿಯಪ್ಪ ಅವರಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವರಿರ್ಬೋದು, ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಹೀಗೆ ಸಿಎಂ ಜೊತೆ ಇವರೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ರು ಇದೇ ಸಂದರ್ಭದಲ್ಲಿ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅಲ್ಲಿ. ಅದರ ಜೊತೆಗೆ KJ ಜಾರ್ಜ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರಿರ್ಬೋದು, ಎಲ್ಲರೂ ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಇಷ್ಟೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗಿದೆ. ಅದರ ಜೊತೆಗೆ ಈ ಒಂದು ಅಭಿಯಾನವನ್ನು ಆರಂಭ ಮಾಡಬೇಕು ಅನ್ನುವಂಥದ್ದು ಕೂಡ ಡಿಕೆ ಶಿವಕುಮಾರ್ ಅಂತಂದ್ರೆ ಸಿಎಂ ಅವರ ಒಂದು ಆಕಾಂಕ್ಷೆ ಆಗಿರುವಂಥದ್ದು. ಹಾಗಾಗಿ ಈ ಒಂದು ಆಸೆಯನ್ನು ಇಟ್ಕೊಂಡಿದ್ದೀನಿ ಅಂತೇಳಿ ಈ ಹಿಂದೆ ಕೂಡ ಅವರು ಹೇಳ್ತಾ ಇದ್ರು. ಯಾವಾಗ ಸಿಎಂ ಆದರೂ ಅದೇ ಮೊದಲನೇ ದಿನದಂದೇ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದ ಕೆಲ ಹೊತ್ತಲ್ಲೇ ಅವರು ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಕೂಡ ಘೋಷಣೆ ಮಾಡಿದ್ರು. ಅದಾದ ನಂತರ ಕೆಲವೊಂದು ಯೋಜನೆಗಳ ಪ್ರಸ್ತಾಪ ಕೂಡ ಮಾಡ್ತಾ ಇದ್ರು. ಹೀಗೆ ಈಗ ವಿದ್ಯಾರ್ಥಿ ಬಸ್ ಪಾಸ್ ಇರ್ಬೋದು, OC/CC ಉದ್ಯೋಗ ವಿನಿಮಯ ಇರ್ಬೋದು, ಈ ಎಲ್ಲ ಕೇಂದ್ರಗಳ ಆರಂಭ ಶೀಘ್ರದಲ್ಲೇ ಮಾಡಬೇಕು ಅನ್ನುವಂಥ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರ್. ಈಗ ಇವತ್ತು ಒಂದು ಸಭೆ ನಡೆದಿದೆ. ಸಿಎಂ ಸಭೆ ಮಾಡಿದ್ದಾರೆ. ಎಲ್ಲ ಹಿರಿಯ ನಾಯಕರು ಕೂಡ ಅವ್ರ ಜೊತೆಲಿದ್ದಾರೆ. ಕೆಲವೊಂದು ವಿಚಾರಗಳ ಕುರಿತು ನಿರ್ಧಾರ ಕೂಡ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಏನೆಲ್ಲ ಆಗಿದೆ ಈ ಸಭೆಯಲ್ಲಿ ಇವತ್ತು? ರೋಶಿನಿ, ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಬೆಳಿಗ್ಗೆ 10:25ರಿಂದಲೂ ಕೂಡ ಸಭೆ ಕೂಡ ನಡೀತಾ ಇದೆ. ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಸಿಇಒ ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಇವತ್ತು ಸಿಎಂ ಅವರು ಇಡೀ ದಿನವೂ ಕೂಡ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಸಭೆ ಕೂಡ ನಡೀತಾ ಇದೆ. ಪ್ರಮುಖವಾಗಿ ರಾಜ್ಯದಲ್ಲಿನ ಒಂದಿಷ್ಟು ಕಾನೂನು ಸುವ್ಯವಸ್ಥೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗಿರತಕ್ಕಂಥದ್ದು, ಮತ್ತೆ ಈಗಾಗಲೇ ಒಂದ್ ಕಡೆ CSR ಫಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗಿದೆ. ಅದರ ಜೊತೆಗೆ ಈಗಾಗಲೇ ಶಾಲಾ ಕಾಲೇಜುಗಳು ಸಂಬಂಧಪಟ್ಟಂತೆ ಕೂಡ ಸಭೆ ಕೂಡ ನಡೆಸಿರ್ತಕ್ಕಂಥದ್ದು. ಈಗಾಗಲೇ ಪ್ರಾರಂಭೋತ್ಸವ ಆಗುತ್ತೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಸಿದ್ಧತೆಗಳಾಗಿರ್ಬೋದು, ಮತ್ತೆ ರಾಜ್ಯದಲ್ಲಿ ಈಗಾಗಲೇ ಮಳೆ ಆಗುವಂತಹದ್ದು ಕೂಡ ಇನ್ನೇನು ಮಳೆಗಾಲ ಕೂಡ ಆರಂಭವಾಯಿತು, ಅದಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಜಿಲ್ಲಾ ಎಲ್ಲಾ ಅಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನ CM ಸಿದ್ದರಾಮಯ್ಯ ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು, ಮತ್ತೆ ಮುಂದಿನ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಿಎಂ ಅವರು ಒಂದಿಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು, ಯಾರೇ ಕೂಡ ತಪ್ಪು ಮಾಡಿದ್ರು ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಕೆಲವೊಂದಿಷ್ಟು ಮಹತ್ವವಾಗಿರ್ತಕ್ಕಂತಹ ವಿಚಾರಗಳನ್ನು ಕೂಡ ಸಿಎಂ ಅವರು ಕೂಡ ಒಂದು ಚರ್ಚೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ರಾಜ್ಯ ಮಟ್ಟದಲ್ಲಿ ಕೂಡ ಇವತ್ತಿನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ರೋಶಿನಿ ಈಗಾಗಲೇ 100 ದಿನಗಳ ಸಿಎಂ ಅಭಿಯಾನ ಅನ್ನುವಂಥದ್ದು ಕೂಡ
ಒಂದ್ ಕಡೆ ಅಭಿಯಾನ ಮಾಡ್ಲಿಕ್ಕೂ ಕೂಡ ಈ ಒಂದು ಸಭೆಯಲ್ಲಿ ನಿರ್ಧಾರ ಕೈಗೊಂಡಿದ್ದಾರೆ ಅನ್ನುವಂಥ ಅಂದ್ರೆ ಸರ್ಕಾರದ ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಡ್ತಾರೆ ಪ್ರಮುಖವಾಗಿರ್ತಕ್ಕಂಥ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಜಿಲ್ಲೆಗಳಲ್ಲಿಯೂ ಕೂಡ ಅದನ್ನ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಸರ್ಕಾರ ಯೋಜನೆ ತಂದಂತ ಸಂದರ್ಭದಲ್ಲಿ ಅವುಗಳನ್ನ ಜನರಿಗೆ ತಲುಪಿಸುವಂತ ಪ್ರಯತ್ನವೇ ದೊಡ್ಡದಾಗಿರ್ತಕ್ಕಂಥದ್ದು. ಹಾಗಾಗಿ ಅದನ್ನ ಎಲ್ಲ ಜಿಲ್ಲಾ ಅಧಿಕಾರಿಗಳು ಕೂಡ ಮಾಡಬೇಕು, ಜಿಲ್ಲಾ ವ್ಯಾಪ್ತಿಯಲ್ಲಿ ಎಲ್ಲಾ ಅಧಿಕಾರಿಗಳು ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ 100 ದಿನಗಳ ಅಭಿಯಾನ ಕೂಡ ಮಾಡ್ಲಿಕ್ಕೆ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಇಡೀ ರಾಜ್ಯಾದ್ಯಂತ ಅನ್ನುವಂಥದ್ದು. ಈಗಾಗಲೇ ಭಾರತ್ ಜೋಡೋ ಸಂಘಗಳ ರಚನೆ ಆಗಿರ್ಬೋದು, ಮತ್ತೆ ವಿದ್ಯಾರ್ಥಿಯ ಬಸ್ ಪಾಸ್ ಆಗಿರ್ಬೋದು, ಈ ಒಂದು ಮತ್ತೆ ಉದ್ಯೋಗ ವಿನಿಮಯ ಕೇಂದ್ರಗಳ ಆರಂಭವಾಗಿರ್ಬೋದು, ಈ ಎಲ್ಲ ವಿಚಾರಗಳ ಸಂಬಂಧಪಟ್ಟಂತೆ ಕೂಡ ಒಂದು ಜನರಲ್ಲಿ ಕೂಡ ಜಾಗೃತಿ ಮೂಡಿಸಬೇಕು, ಒಂದು ಅಭಿಯಾನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರಗಳನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ತೆಗೆದುಕೊಂಡಿದ್ದಾರೆ. ರೋಶಿನಿ. ಸುಗಾರ್, ಇಲ್ಲಿ ಪ್ರಮುಖವಾಗಿ ಭಾರತ್ ಜೋಡೋ ಸಂಘಗಳ ರಚನೆ ಇರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಬಸ್ ಪಾಸು, ಓಸಿ, ಸಿಸಿ, ಉದ್ಯೋಗ ವಿನಿಮಯ ಈ ಕೇಂದ್ರಗಳೆಲ್ಲವೂ ಕೂಡ ಆದಷ್ಟು ಬೇಗ ಆರಂಭ ಆಗಬೇಕು ಅನ್ನೋದು ಕೂಡ ಈ ಒಂದು ಸಭೆಯ ಉದ್ದೇಶ ಆಗಿತ್ತು. ಇದೆಲ್ಲವೂ ಕೂಡ ಯಾವಾಗಿಂದ ಆರಂಭ ಆಗುತ್ತೆ, ಈ ವಿಚಾರ ಏನಾದರೂ ಪ್ರಸ್ತಾಪ ಆಯ್ತಾ ಅಂತ? ಖಂಡಿತ ರೋಶಿನಿ, ಈಗಾಗಲೇ ವಿದ್ಯಾರ್ಥಿಗಳ ಉಚಿತ ಬಸ್ ಪಾಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಸರ್ಕಾರ ಅಧಿಕೃತವಾಗಿ ಕೂಡ ನೋಟಿಫಿಕೇಶನ್ ಕೂಡ ಹೊರಡಿಸಿದೆ. ಅದಕ್ಕೆ ಏನೆಲ್ಲ ಒಂದು ಅಗತ್ಯ ದಾಖಲೆಗಳ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಸರ್ಕಾರದಿಂದಲೂ ಕೂಡ ಈಗಾಗಲೇ ಎಲ್ಲ ಒಂದು ಶಿಕ್ಷಣ ಇಲಾಖೆಗಾಗಿರ್ಬೋದು ಮತ್ತೆ ಶಾಲಾ ಕಾಲೇಜು ಸಂಸ್ಥೆಗಳಿಗಾಗಿರ್ಬೋದು ಎಲ್ಲವೂ ಕೂಡ ಆ ಒಂದು ಯಾವ ರೀತಿಯಾಗಿ ಈ ಒಂದು ಉಚಿತ ಬಸ್ ಪಾಸ್ ವಿದ್ಯಾರ್ಥಿಗಳು ಇದನ್ನ ಸದುಪಯೋಗ ಪಡ್ಕೊಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿಯೂ ಕೂಡ ಈಗಾಗಲೇ ಅಧಿಸೂಚನೆ ಕೂಡ ಹೊರಡಿಸಿದೆ. ಅದ್ರ ಬಗ್ಗೆ ಒಂದಿಷ್ಟು ಜಿಲ್ಲಾ ವ್ಯಾಪ್ತಿಯಲ್ಲಿಯೂ ಕೂಡ ಅದನ್ನ ಅರಿವು ಮೂಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ಸರ್ಕಾರ ತರುವಂತ ಯೋಜನೆಗಳ ಕುರಿತಾಗಿ ಮಾಹಿತಿ ಲಭ್ಯವಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಗಳನ್ನು ಕೂಡ ಇವತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತೆ ಸಿಇಒಗಳಾಗಿರ್ಬೋದು ಎಲ್ಲ ತಮ್ಮ ಕೆಳ ಹಂತದ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಡಬೇಕು. ಇಡೀ ರಾಜ್ಯಾದ್ಯಂತ ಕೂಡ ಸರ್ಕಾರದ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಅವರಿಗೂ ಕೂಡ ಅರಿವು ಮೂಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದರ ಜೊತೆಗೆ ಈಗಾಗಲೇ ಒಂದಿಷ್ಟು ಭಾರತ್ ಜೋಡೋ ಸಂಘಗಳ ರಚನೆ ಏನಿದೆ, ಈ ಒಂದು ಸಂಘಗಳ ರಚನೆಗೆ ಏನೆಲ್ಲ ಅಗತ್ಯ ಪೂರ್ವ ಸಿದ್ಧತೆಗಳು ಬೇಕು ಅದನ್ನೆಲ್ಲವನ್ನು ಕೂಡ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳಿಗೆ ಕೂಡ ಸೂಚನೆಯನ್ನು ಕೂಡ ಸಿಎಂ ಅವರು ಕೊಟ್ಟಿರ್ತಕ್ಕಂಥ. ಅದರ ಜೊತೆಗೆ ಉದ್ಯೋಗ ವಿನಿಮಯ ಕೇಂದ್ರಗಳು ಕೂಡ ಆರಂಭ ಸದ್ಯದಲ್ಲೇ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರೇ ಒಂದ್ ಕಡೆ ಚಾಲನೆ ಕೂಡ ಕೊಡ್ಲಿದ್ದಾರೆ. ಹಾಗಾಗಿ ಆ ಕೇಂದ್ರಗಳ ಆರಂಭಕ್ಕೆ ಇನ್ನೂ ಕೂಡ ದಿನಾಂಕ ನಿಗದಿಪಡಿಸಿಲ್ಲ. ಆದ್ರೆ ಆರಂಭಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕು ಅದೆಲ್ಲ ಕೂಡ ಮಾಡ್ಕೊಳ್ಬೇಕು. ತೀವ್ರಗತಿಯಲ್ಲೂ ಕೂಡ ಎಲ್ಲವೂ ಕೂಡ ಸರ್ಕಾರದ ಯೋಜನೆಗಳು ಸದುಪಯೋಗ ಆಗ್ಬೇಕು, ಜನರಿಗೆ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವತ್ತಿನ ಸಭೆಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ರೋಶಿನಿ. ಥ್ಯಾಂಕ್ ಯು ಹೋಗಾರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.